ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈ ಬಣಬಡಿದಾಟದ ಕಿಡಿ ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ಬಣಬಡಿದಾಟ. ಯತ್ನಾಳ್ ವಿಜಯೇಂದ್ರ ಮಧ್ಯೆ ವಾಕ್ಸಮರ ತೀವ್ರಗೊಂಡಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ನಾಲಾಯಕ್. ಯತ್ನಾಳ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಾನೇ ಮತ್ತೆ ರಾಜ್ಯಾಧ್ಯಕ್ಷ ವಿಶ್ವಾಸದಿಂದ ವಿಜಯೇಂದ್ರ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಅಂತ ಹೇಳಿ ಶಾಸಕ ಸುನಿಲ್ ಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಬಣಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ ಮನೆಯಲ್ಲಿ ಇವತ್ತಾದಂತಹ ಬೆಳವಣಿಗೆಗಳೇನು, ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿಯಲ್ಲಿ ಜೋರಾಯಿತು ಬಣ ಬಡಿದಾಟ, ವೈಯಕ್ತಿಕ ಕೆಸರೆರಚಾಟ, ಕೇಸರಿ ಪಕ್ಷದಲ್ಲಿ ಕಂಪನ, ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತಿ ಕೇಳಿದ ಸುನಿಲ್. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಮುಗಿಯುವಂತೆ ಕಾಣ್ತಾ ಇಲ್ಲ. ವಿಜಯೇಂದ್ರ ಹಾಗೂ ಯತ್ನಾಳ್ ನಡುವಿನ ವೈಯಕ್ತಿಕ ಕೆಸರೆರಚಾಟ ಮತ್ತೊಂದು ಹಂತಕ್ಕೆ ತಲುಪಿದೆ. ಇದರ ನಡುವೆಯೇ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ವಿಮುಕ್ತಗೊಳಿಸುವಂತೆ ಶಾಸಕ ಸುನಿಲ್ ಕುಮಾರ್ ಒತ್ತಾಯಿಸಿರೋದು ಕಮಲ ಮನೆಯಲ್ಲಿ ಕಂಪನ ಸೃಷ್ಟಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಸಮೀಪಿಸ್ತಾ ಇದೆ. ಈ ಚುನಾವಣೆ ಪಕ್ಷದೊಳಗಿನ ಬಣಗಳ ಮಧ್ಯೆ ಬಲ ಪ್ರದರ್ಶನಕ್ಕೆ ವೇದಿಕೆಯಾಗುವ ಎಲ್ಲ ಲಕ್ಷಣಗಳು ಈಗಿಂದಲೇ ಕಾಣಿಸ್ತಾ ಇದೆ. ಹೌದು, ಬಿಜೆಪಿ ಮನೆ ಬಿರುಕು ಮುಚ್ಚಲಾಗದಷ್ಟು ಹೆಚ್ಚಾಗಿದ್ದು ಆಂತರಿಕ ಕಚ್ಚಾಟ ಉಲ್ಬಣಗೊಂಡಿದೆ. ಯತ್ನಾಳ್ ತಂಡ ಹಾಗೂ ವಿಜಯೇಂದ್ರ ಮಧ್ಯೆ ವಾಕ್ಸಮರ ತೀವ್ರಗೊಂಡಿದ್ದು ವೈಯಕ್ತಿಕ ಹಂತಕ್ಕೆ ಹೋಗಿದೆ. ರಾಜ್ಯಾಧ್ಯಕ್ಷರಾಗಲು ವಿಜಯೇಂದ್ರ ನಾಲಾಯಕ್. ರಮೇಶ್ ಜಾರಕಿಹೊಳಿ ಪರ ಯತ್ನಾಳ್ ಬ್ಯಾಟಿಂಗ್. ರಮೇಶ್ ಜಾರಕಿಹೊಳಿಯವರು ಇತ್ತೀಚೆಗಷ್ಟೇ ಮಾಜಿ ಸಿಎಂ ಯಡಿಯೂರಪ್ಪ ಪ್ರವಾಸದ ಬಗ್ಗೆ ಟೀಕೆ ಮಾಡಿದರು. ಇದರಿಂದ ಕೆರಳಿದ ವಿಜಯೇಂದ್ರ ನಾಲಿಗೆ ಬಿಗಿ ಹಿಡಿದು ಮಾತನಾಡುವಂತೆ ಎಚ್ಚರಿಕೆ ಕೊಟ್ಟಿದ್ದರು. ಅಲ್ಲದೆ ತಾವೇ ಮುಂದಿನ ಅಧ್ಯಕ್ಷ ಆಗೋದು ಖಚಿತ ಅಂತಲೂ ಭಿನ್ನರನ್ನ ಕೆಣಕಿದ್ರು. ಇದರಿಂದ ರೆಬಲ್ ಪಡೆ ಉಗ್ರ ರೂಪ ತಾಳಿದ್ದು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವೈಯಕ್ತಿಕ ಹಂತಕ್ಕಿಳಿದು ವಾಕ್ಸಮರ ನಡೆಸ್ತಾ ಇದೆ. ವಿಜಯೇಂದ್ರ ಬಚ್ಚ, ರಾಜ್ಯಾಧ್ಯಕ್ಷ ಆಗಲು ಯೋಗ್ಯರಲ್ಲ, ಕಲೆಕ್ಷನ್ ಮಾಸ್ಟರ್, ಯಡಿಯೂರಪ್ಪ ಜೈಲಿಗೆ ಹೋಗಲು ವಿಜಯೇಂದ್ರ ಕಾರಣ ಅಂತೆಲ್ಲ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ಕೂಡ ಹಲವರಿಗೆ ಮೋಸ ಮಾಡಿದ್ದು ಈಗ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡಿರಲಿ, ಪುತ್ರ ವ್ಯಾಮೋಹ ಬಿಡ್ಲಿ ಅಂತ ಯತ್ನಾಳ್ ಟೀಕಿಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೆ ತಮ್ಮ ಕಡೆಯಿಂದಲೂ ಒಬ್ಬರ ಸ್ಪರ್ಧೆ ಖಚಿತ ಅಂತ ಭಿನ್ನರು ಸವಾಲೆಸೆದಿದ್ದಾರೆ. ವಿಜೇಂದ್ರ, ನೀನು ಬಚ್ಚ, ನೀನು ರಾಜ್ಯಾಧ್ಯಕ್ಷ ಆಗಲಿ ಹೋಗಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಶಿಕಾರ್ಪುರಲ್ಲೇ ಬರ್ತೇನೆ. ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಚಾಲು ಮಾಡ್ದೇನೆ. ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ನೀನೇ ಡೇಟ್ ಫಿಕ್ಸ್ ಮಾಡಿ. ಈಗ ಬಂದಾರಂದ್ರ ತಮ್ಮ ಏನ ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ನ. ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡತ್ತಲ್ಲ, ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ. ವಿಜೇಂದ್ರ, ನಿಮ್ಮ ಮಗನ ವ್ಯಾಮೋಹ ಬಿಡ್ರಿ, ಪಕ್ಷ ಕಟ್ರಿ. ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ, ಅದಕ್ಕೆ ಇದನ್ನೆಲ್ಲ ಬಿಡ್ರಿ. ಯಡಿಯೂರಪ್ಪರೇ ಆರಾಮ್ ನಿಮ್ಮ ಮೊಮ್ಮಕ್ಕಳ ಜೋಡಿ ಆಟ ಆಡ್ಕೋತ್ಕೊಂಡ್ರಿ. ಈ ದುರಾಸೆ ಬಿಡಿ. ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ, ಯೋಗ್ಯನಿಲ್ಲ. ಯಾವಾಗ ನಿಮ್ಮ ಸಹಿನೇ ಮಾಡಿ ನಿಮಗೆ ಗುರುತಿಲ್ಲಾರ್ದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ. ಏನೋ ನಿಮ್ಮದೊಂದೇನೋ ಕೈಯಾಗ ಅಸ್ತ್ರ ಐತಿ, ಅದಕ್ಕೆ ನೀವು ಭಯ ಪಡ್ತೀರಿ. ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು. ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯೇಂದ್ರನ ಒಪ್ಪಳಕ್ಕೆ ಸಾಧ್ಯ ಇಲ್ಲ. ರೆಬಲ್ ಟೀಮ್ ಕೆಣಕಿದ ವಿಜಯೇಂದ್ರ, ನಾನೇ ಮತ್ತೆ ರಾಜ್ಯಾಧ್ಯಕ್ಷ ಎಂದ ಬಿವೈವಿ. ಒಂದೆಡೆ ಯತ್ನಾಳ್ ಟೀಮ್ ವಿಜಯೇಂದ್ರ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದೆ. ಇನ್ನೊಂದೆಡೆ ವಿಜಯೇಂದ್ರ ಸಹ ರೆಬಲ್ ತಂಡವನ್ನು ಕೆಣಕಿದ್ದಾರೆ. ವರಿಷ್ಠರು ನನ್ನನ್ನೇ ಮತ್ತೊಂದು ಅವಧಿಗೆ ಮುಂದುವರಿಸುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಆದರೆ BSY ಪ್ರವಾಸದ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ ವಿರುದ್ಧ ಗುಡುಗಿದ್ದ ವಿಜಯೇಂದ್ರ, ಯತ್ನಾಳ್ಗೆ ಒಳ್ಳೇದಾಗಲಿ, ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ಒಳ್ಳೇದು ಮಾಡ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೆ ಒಳ್ಳೇದು ಮಾಡ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇತ್ತ ಪಕ್ಷದ ಬಣ ಕದನದ ಬಗ್ಗೆ ಹಲವರು ರಕ್ಷಣಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಬಿಜೆಪಿಯಲ್ಲಿ 100ಕ್ಕೆ 100 ಸರಿ ಇದೆ ಅಂತ ಹೇಳಲ್ಲ, ಪಕ್ಷದ ವಿದ್ಯಮಾನಗಳು ಹೈಕಮಾಂಡ್ ಗಮನಕ್ಕಿವೆ, ಎಲ್ಲವನ್ನೂ ವರಿಷ್ಠರೇ ಸರಿಪಡಿಸ್ತಾರೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಳಗೆ ಎಲ್ಲೋ 100ಕ್ಕೆ 100 ಸರಿ ಅಂತ ನಾನು ಎಂದೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ಅದು ಏನು ಸಮಸ್ಯೆಗಳಿದ್ದಾವೆ ಅದನ್ನು ಈಗಾಗಲೇ ವರಿಷ್ಠರು ಗಮನಿಸ್ತಾ ಇದ್ದಾರೆ ಮತ್ತು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳು ಕೈಗೊಳ್ತಾರೆ. ನಾನು ವೈಯಕ್ತಿಕವಾದಂಥ ಹೇಳಿಕೆ ಬಗ್ಗೆ ಎಂದೂ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರವ್ರ ಹೇಳಿಕೆ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಏನು ಯಾವುದು ನಿರ್ಧಾರ ಕೈಗೊಳ್ತಾರೆ ಸರಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಅದು ಏನಿದೆ ಹೈಕಮಾಂಡ್ದವ್ರು ಡಿಸಿಷನ್ ಮಾಡ್ತಾರೆ. ಅವ್ರು ಯಾವ ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಆಗುತ್ತಾರೆ. ಯತ್ನಾಳ್ರವರೇ ಹಿಂದೆ BJP ಬಿಟ್ಟೋಗಿದ್ದು ನೆನಪಾಯ್ತಾ? ಉಚ್ಚಾಟನೆ ಆಗಲಿಲ್ವಾ? ಉಚ್ಚಾಟನೆ ಆಗಿ JDS ಪಾರ್ಟಿ ಸೇರಿಕೊಂಡು ಯಾವ ರೀತಿ ಟಿಪ್ಪು ಅವತಾರ ತಳಿ ಎಲ್ಲ ಗೊತ್ತಿದ್ದಾನೆ. ಯಡಿಯೂರಪ್ಪನವ್ರ ಕಾಲಿಡಿದು BJP ಬಂದಿದೆಯಾ?
ನಾವೆಲ್ಲ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಎಲ್ಲರ ಜೊತೆ ಮಾತಾಡಿದ್ವಿ. ಒಂದು ಸಾರಿ ಆ ಅಧಿವೇಶನದಲ್ಲಿ ಶೆಟ್ರು ಭಟ್ರು ಪಾರ್ಟಿ ಅಂತ ಹೇಳಿದ್ರು ಇವರು. ಮರ್ತ್ಬಿಟ್ಟಿದ್ದಾರೆ ಯತ್ನಾಳ್. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಯಡಿಯೂರಪ್ಪನವರು ರೆಡಿಮೇಡ್ ಫುಡ್ ಅಲ್ಲ, ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವ್ರು. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ನಡೆ. ಬಿಜೆಪಿ ಹೈಕಮಾಂಡ್ಗೆ ಸುನಿಲ್ ಕುಮಾರ್ ಶಾಕ್. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಇಷ್ಟೆಲ್ಲ ಜಟಾಪಟಿ ನಡೀತಿರುವ ನಡುವೆ ಹೈಕಮಾಂಡ್ ನಾಯಕರಿಗೆ ಶಾಸಕ ಸುನಿಲ್ ಕುಮಾರ್ ಶಾಕ್ ಕೊಟ್ಟಿದ್ದಾರೆ. ತಮ್ಮನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ವಿಮುಕ್ತಿಗೊಳಿಸಲು ಸುನಿಲ್ ಕುಮಾರ್ ವಿಜೇಂದ್ರ ಹಾಗೂ BL ಸಂತೋಷ್ ಬಳಿ ಕೇಳಿಕೊಂಡಿದ್ದು ಮತ್ತಷ್ಟು ಗೊಂದಲ ಸೃಷ್ಟಿಸಿದೆ. ಸುನಿಲ್ ಕುಮಾರ್ ರಾಜೀನಾಮೆ ಕೊಡಲು ಮುಂದಾಗಿದ್ದಕ್ಕೆ ವಿಜೇಂದ್ರ ಕಾರಣ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಸುನಿಲ್ ಕುಮಾರ್ ರಾಜೀನಾಮೆ ಕೊಟ್ಟಂತೆ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನಿಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು ರಾಜೀನಾಮೆ ಕೊಡಿ. BJP ರಾಜ್ಯಾಧ್ಯಕ್ಷ ಚುನಾವಣೆಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಈ ಮಧ್ಯೆ ಸಾಕಷ್ಟು ಚಟುವಟಿಕೆಗಳು, ಬಹಿರಂಗ ಹೇಳಿಕೆಗಳು, ಪರಸ್ಪರ ನಿಂದನೆ, ವೈಯಕ್ತಿಕ ಹಂತಕ್ಕೆ ಹೋಗಿರುವಂಥದ್ದು. ಜೊತೆಗೆ ಬಣ ಬಡಿದಾಟದಿಂದ ಒಂದಷ್ಟು ಜನ ತಟಸ್ಥ ನಾಯಕರು ಕೂಡ ಅಂತರ ಕಾಯ್ದುಕೊಳ್ತಿದ್ದಾರೆ. ಈ ಬೆನ್ನಲ್ಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿರುವಂತಹ ಸುನಿಲ್ ಕುಮಾರ್ ಅವರು ತಮಗೆ ಈ ಹುದ್ದೆಯಿಂದ ವಿಮುಕ್ತಿಗೊಳಿಸಿ ಅನ್ನುವಂತಹ ಮನವಿಯನ್ನು ವಿಜೇಂದ್ರ ಅವರಿಗೆ ಮತ್ತು BL ಸಂತೋಷ್ ಅವರಿಗೆ ಮಾಡಿದ್ದಾರೆ. ಇದು BJP ನಾಯಕರಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಬೆಳವಣಿಗೆ ಅಂತಲೂ ಕೂಡ ಹೇಳ್ಬೋದು. ಈ ಮಧ್ಯೆ BL ಸಂತೋಷ್ ಅವರು ರಾಜ್ಯಕ್ಕೆ ಬಂದು ಚುನಾವಣೆ ಸಮೀಪ ಏನೆಲ್ಲ ಆಗ್ತಿದೆ ಅಂತ ವಸ್ತುಸ್ಥಿತಿಯನ್ನು ವರದಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಚುನಾವಣೆ ಆಗಲೇಬೇಕು, ನಮ್ಮಿಂದಲೂ ಕೂಡ ಒಬ್ಬರು ಸ್ಪರ್ಧೆ ಮಾಡ್ತಾರೆ, ಇದು ಖಚಿತ ಅನ್ನುವಂತಹ ಸಂದೇಶವನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ BJPಯಲ್ಲಿ ಯಾವುದೂ ಕೂಡ ಕಂಟ್ರೋಲ್ನಲ್ಲಿಲ್ಲ, ಯಾರೂ ಕೂಡ ಕಂಟ್ರೋಲ್ನಲ್ಲಿಲ್ಲ. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ತೀವ್ರಗೊಂಡ ಬೆನ್ನಲ್ಲೇ ಇಂದು ಬಿಜೆಪಿ ಕಚೇರಿಗೆ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಭೇಟಿ ಕೊಟ್ಟಿದ್ದರು. ರಾಜ್ಯ ಘಟಕ ಅಧ್ಯಕ್ಷ ಸ್ಥಾನದ ಚುನಾವಣೆಗೂ ಮುನ್ನ ಸಂತೋಷ್ ಅವರು ವಸ್ತುಸ್ಥಿತಿ ರಿಪೋರ್ಟ್ ಪಡೆದಿದ್ದಾರೆ ಎನ್ನಲಾಗಿದೆ. ಸದ್ಯಕ್ಕೆ ಬಿಜೆಪಿ ಮನೆ ಕಂಟ್ರೋಲ್ ತಪ್ಪಿರೋದಂತೂ ಸ್ಪಷ್ಟ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಾಯಿ ಬಿಟ್ಟರೆ ಶಿಸ್ತಿನ ಪಕ್ಷ ಅಂತ ಹೇಳುವಂತಹ BJP ಈಗ ಹಾದಿ ಬೀದಿಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ನೋಡೋಣ ಈ ಬಣ ಬಡಿದಾಟ, ಅವರ ತಿಕ್ಕಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂಥೇಳಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ BJPಯ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ, ಮತ್ತೊಂದು ಕಡೆ ಬಣ ರಾಜಕಾರಣದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬೆನ್ನಲ್ಲೇ BL ಸಂತೋಷ್ ಅವರ ರಂಗ ಪ್ರವೇಶ ಏನನ್ನು ಸೂಚಿಸ್ತಾ ಇದೆ? ಏನಾದರೂ ಸಂಧಾನ ಸಭೆ ಆಗುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ ಅಂಥೇಳಿ ಮಸೂದ್? ಪ್ರೇಮ್, ಈಗ BJP ಒಂದು ಮನೆ ಮೂರು ಬಾಗಿಲು ಥರ ಆಗಿರುವಂಥದ್ದು. ರಾಜ್ಯಾಧ್ಯಕ್ಷ ಘಟಕಕ್ಕೆ ಏನು ಚುನಾವಣೆ ನಡೀಬೇಕು, ಆ ಚುನಾವಣೆ ಸಮೀಪ ಆಂತರಿಕ ಕಚ್ಚಾಟ ಉಲ್ಬಣಗೊಂಡಿದೆ, ತಾರಕಕ್ಕೇರಿರುವಂಥದ್ದು. ಒಂದು ಕಡೆ ವಿಜೇಂದ್ರ ಮತ್ತು ವಿಜೇಂದ್ರ ವಿರುದ್ಧ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಪರಸ್ಪರ ನಿಂದನೆ, ಟೀಕೆ ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಒಂದು ಕಾಲು ವರ್ಷದಿಂದಲೂ ಕೂಡ ಸರಿ ಮಾಡಲಾಗದಷ್ಟು ಸಮಸ್ಯೆಯಾಗಿ ಬಿಗಡಾಯಿಸಿರುವಂಥದ್ದು. ಇನ್ನೊಂದು, ಇವರ ಬಣ ಕಚ್ಚಾಟದಿಂದ ಒಂದಷ್ಟು ಜನ ತಟಸ್ಥ ನಾಯಕರು ಅಂತರ ಕಾಯ್ದುಕೊಳ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಾಸಕರಾಗಿರುವಂಥ ಸುನಿಲ್ ಕುಮಾರ್ ಅವರು ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಹುದ್ದೆ ನನಗೆ ಬೇಡ, ಇದರಿಂದ ವಿಮುಕ್ತಿಗೊಳಿಸಿ ಅಂತ ವಿಜೇಂದ್ರ ಅವ್ರಿಗೂ BL ಸಂತೋಷ್ ಅವ್ರಿಗೂ ಮನವಿ ಮಾಡ್ಕೊಂಡಿರುವಂಥದ್ದು. ಇದು ಹೈಕಮಾಂಡ್ ಗಮನಕ್ಕೂ ಕೂಡ ಹೋಗಿದೆ. ಎಲ್ಲ ಒಂದು ಕಡೆ ಇದು ಸುನಿಲ್ ಕುಮಾರ್ ಅವರ ಈ ಪ್ರಕರಣ ಏನಿದೆ, ರಾಜ್ಯ BJPಯ ಬಣ ರಾಜಕಾರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ BL ಸಂತೋಷ್ ಅವರು ಇವತ್ತು ರಾಜ್ಯಕ್ಕೆ ಬಂದು BJP ಕಚೇರಿಗೂ ಕೂಡ ಬಂದು ವಸ್ತುಸ್ಥಿತಿ ಏನಾಗಿದೆ, ಏನೆಲ್ಲ ನಡೀತಾ ಇದೆ BJP ಪಾಳ್ಯದಲ್ಲಿ, ಚುನಾವಣೆ ಸಮೀಪ ತಯಾರಿ ಯಾವ ರೀತಿ ನಡೀತಾ ಇದೆ, ಯಾರು ಯಾವ ರೀತಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ, ಗೊಂದಲ ಎಷ್ಟು ಆಳವಾಗಿದೆ ಎಲ್ಲವನ್ನು ಕೂಡ ವರದಿ ಪಡ್ಕೊಂಡಿದ್ದಾರೆ. ಇದ್ರ ನಡುವೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಇವತ್ತು ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಕೂಡ ವಾಗ್ದಾಳಿ ನಡೆಸಿರುವಂಥದ್ದು. ಅವರಿಬ್ಬರದು ಕೂಡ ಅತಿ ಆಯಿತು. ಅವರಿಂದಲೇ ಇವರಿಬ್ಬರು ಬೆಳೆದಿದ್ದು, ಈಗ ಅವರಿಬ್ಬರ ವಿರುದ್ಧನೇ ಮಾತನಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನು ಸಹಿಸೋದಿಲ್ಲ, ಇನ್ನು ಜಾಸ್ತಿ ಆಯ್ತು ಇವ್ರದ್ದು, ಮುಂದಿನ ವಾರ ಸಭೆ ಮಾಡಿ ಹೈಕಮಾಂಡ್ಗೆ ದೂರು ಕೊಡ್ತೇವೆ, ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅನ್ನುವಂತಹ ವಾಗ್ದಾಳಿಯನ್ನು ಕೂಡ ಮಾಡಿರುವಂಥದ್ದು. ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತು ಜಾರಕಿಹೊಳಿ ಏನೆಲ್ಲ ಶಬ್ದ ಬಳಕೆ ಮಾಡಿದಾರೋ ಅವೆಲ್ಲಕ್ಕೂ ಕೂಡ ಖಂಡನೆ ವ್ಯಕ್ತಪಡಿಸಿ ಹೈಕಮಾಂಡ್ಗೆ ದೂರು ಕೊಡ್ತೇವೆ, ಇಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡಿ ಮುಲಾಜಿಲ್ದೆ ಅನ್ನುವಂತಹ ದೂರು ಕೊಡ್ತೇವೆ ಅನ್ನುವಂತಹ ಪಣವನ್ನು ಕೂಡ ತೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯ BJP ಗೊಂದಲದ ವಾತಾವರಣ ಆಗಿರುವಂಥದ್ದು. ಯಾವ ರೀತಿ ಸರಿಯಾಗುತ್ತೆ, ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಈಗಿನ ಮಟ್ಟಕ್ಕೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. BL ಸಂತೋಷ್ ಬಂದು ಹೋದ ಬಳಿಕವಾದರೂ ಕೂಡ ಈ ಹಾದಿರಂಪ ಬೀದಿರಂಪ ಆಗಿರುವಂತಹ ಬಣರ ಸಂಘರ್ಷ, BJPಯ ಸದ್ಯದ ಪರಿಸ್ಥಿತಿ ನಿಲ್ಲುತ್ತಾ ಅನ್ನೋದನ್ನು ಕಾದು ನೋಡಬೇಕು.